ನಿಮಿಷ ಈಲ್ಡಾದ್ರೆ ಈಗ ಪದೇ ಪದೇ ಎದ್ದೇಳ್ಬೇಡಿ. ಅಲ್ಲ ನಾನು ಮಾತಾಡೋ ಒಂದೇ ಸಾರಿ ಈಲ್ಡ್ ಆಗಿದ್ದದು. ಹೌದಾ? ಸರಿ, ನಾನು ಒಂದೇ ಸಾರಿ ಈಲ್ಡ್ ಆಗಿದ್ದದು. ಸನ್ಮಾನ್ಯ ಅಧ್ಯಕ್ಷರೇ, ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ, ನಿಮ್ ಶಾಸಕರೇ ಕೊಡ್ತಾ ಇದ್ದಾರೆ, ಮಂತ್ರಿಗಳೇ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ. ಮುಖ್ಯಮಂತ್ರಿಗಳ ಬದಲಾವಣೆ, ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ, ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ, ಡೆಲ್ಲಿಗೆ ಹೋಗಿ ಏನ್ ಭೇಟಿ ಮಾಡಿದ್ರು, ಈ ತರದ ಚರ್ಚೆ 2.5 ವರ್ಷಕ್ಕೆ ಬದಲಾಗ್ತಾರೆ. ಈ ತರದೆಲ್ಲ ಚರ್ಚೆ ನಿಮ್ ಪಾರ್ಟಿಯಲ್ಲೇ. ಎಲ್ಲರೂ ಬಹಳಷ್ಟು ಜನ ನಿಮ್ಮನ್ನ ಸಪೋರ್ಟ್ ಮಾಡೋರು ಇದ್ದಾರೆ, ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ. ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ. ನಾನು ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ರು, ಮುಂದಿನ ಬಡ್ಜೆಟ್ ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ. ಇಲ್ಲ, ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ. ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ. ಎಲ್ಲ ಕಡೆ ಕ್ವಶನ್ ಮಾರ್ಕ್ಗಳೇ ಜಾಸ್ತಿ ಆಗಿದೆ. ಆ ಕ್ವಶನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು. ಇದು ಅಭಿರುಚಿ ಪ್ರಶ್ನೆ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು. ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು, ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು. ಪರ್ಮನೆಂಟ್ ಮುಖ್ಯಮಂತ್ರಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ, MLA ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು. ಸಭೆ ಪ್ರಯೋಗ ಮಾಡಿದಿರೋ ಅಭಿರುಚಿ ಏನೇ ಅಲ್ಲ, ಒಂದು ಗಟ್ಟಿಯಾದಂತ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ. ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಒಂದ್ಸಾರಿ ಈಲ್ಡ್ ಆಗಿದ್ದೀನಿ. ಪದೇ ವಿರೋಧ ಪಕ್ಷದವರು ಎದ್ದೇಳಿ ಮಾತಾಡೋದು ಅಗತ್ಯ ಇಲ್ಲ. ಏನಾರ ಇದ್ರೆ ಆಮೇಲೆ ಕ್ಲಾರಿಫಿಕೇಶನ್ ಕೇಳಬೇಕು. ಕ್ಲಾರಿಫಿಕೇಶನ್ ಕೇಳುವಾಗ ಉತ್ತರ ಕೊಡ್ತೀನಿ. ನಾನು ದಯಮಾಡಿ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಈಗ ಯಾರ್ಯಾರು ಏನೇನು ಹೇಳ್ತಾರೋ ಅವೆಲ್ಲನೂ ಕೂಡ ಇಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಕ್ಕಾಗಲ್ಲ. ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ, ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು.